ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು 11ನೇ ತರಗತಿಯ ಗಣಿತ ಪಾಠ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತಕ್ಕಂತಹ ಒಂದು ಅತಿ ಅದ್ಭುತವಾದಂತಹ ಪಾಠವನ್ನು ಕಲಿತಾ ಇದ್ದೀವಿ. ಆಲ್ರೆಡಿ ನಾವು ನಿಮ್ಮ 10ನೇ ತರಗತಿಯ ಒಂದು ಪಾಠ ನೋಡಿದಿರಿ. ನೀವು ಪಾಠದ ಹೆಸರೇನಿತ್ತಪ್ಪ? ಅದು ಟ್ರಿಗ್ನೋಮೆಟ್ರಿಕ್. ಓಕೆ, ಜಸ್ಟ್ ನೀವು ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಅಂತಿತ್ತು. ತ್ರಿಕೋನಮಿತಿಯ ಪ್ರಸ್ತಾವನೆ ಅಂತ ಕನ್ನಡದಲ್ಲಿತ್ತು. ಇಂಗ್ಲೀಷ್ ಒಳಗಡೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತಿತ್ತು. ಓಕೆ, here also we will be having what? Trigonometric functions. What is the meaning of trigonometron? Okay, there are three parts. Number one part is tri antandra 3. Okay, gono means sides, metron means measurement. ಓಕೆ, ಮೆಜರ್ಮೆಂಟ್ಸ್ ಅಂದರೆ 3 ಸೈಡ್ಗಳದ್ದು ಮೆಜರ್ಮೆಂಟ್ ಮಾಡೋದು. 3 साइड के मेजरमेंट करने का. Understood? This is nothing but what? Trigonometry. But here we will be studying trigonometric functions. What is the meaning of a function? What is function? What is the meaning of function? ನಿಮ್ಮ ಮನೆ ಒಂದು ಫಂಕ್ಷನ್ ನಡೆದಿರ್ತೈತೆ, ಅದ್ರ ಮೀನಿಂಗ್ ಏನು? ನಿಮ್ಮ ಆಯಿ ಲಗ್ನ ಇರ್ತದೆ, ಅದರ ಮೀನಿಂಗ್ ಏನು? ಹೌದಲ್ಪ? ನಿಮ್ಮ ಅಜ್ಜಿ ಲಗ್ನ ಇರ್ತೈತಿ, ಅದೊಂದು ಫಂಕ್ಷನ್ ಇಲ್ಲ, ಅದಕ್ಕೊಂದು ಮೀನಿಂಗ್ ಇರ್ತದೆ. ಏನಪ್ಪ ಮನೆಯೊಳಗೆ ಏನು ಕಾರಣ ಇದೆ ಅಂತಂದ್ರೆ, ನಿಮ್ಮ ಮನೆಯೊಳಗೆ ನಿಮ್ಮ ಅಜ್ಜಿ ಲಗ್ನದ ಅಂತೇಕೆ ಹೇಳ್ತೀರಿ. ಕರೆಕ್ಟ್? ತುಮಾರಿ घर में तुम्हारी नानी की शादी रहता है. ಹಾಂ, ಅಜ್ಜಿ ಲಗ್ನ ಅಂದ್ರೇನು? ನಾನಿ ಶಾದಿ ಮತ್ತೆ ಅದನ್ನು ಹೇಳ್ತೇನೆ. ಹಾಂ, ಮತ್ತೆ ಆಗಿರಂಗಿಲ್ಲ. ಮತ್ತೆ ಮದುವೆ ಆದರೆ ಅಜ್ಜಿ ಆಗಿರ್ತಾಳೆ ಆಕಿ ನಿಮ್ಮದು, ಇಲ್ಲಾಂತ ನಿಮ್ಮದು ಅಜ್ಜಿ ಹೆಂಗೆ ಹೇಳ್ತಾಳೆ ಆಕಿ? ಕುಮಾರಿ ಇರ್ತಾಳೆ. ಹೌದಿಲ್ಲ? ಓಕೆ, समझ में आ रहा है? क्या समझ में आ रहा है सर? हाँ, ಕನ್ನಡ बोल रहे हैं तुम्हें? ಕನ್ನಡನೇ ಹೇಳ್ತೀನಿ ನಾನು, ಕೇಳಬೇಕು. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಮೀನ್ಸ್ ಅ ಸ್ಪೆಸಿಫಿಕ್ ಟಾಸ್ಕ್. ಹೌದಾ? ಒಂದು ಸ್ಪೆಸಿಫಿಕ್ ಆಗಿ ಕೆಲಸ ಮಾಡೋದು ಫಂಕ್ಷನ್ಸ್ ಅಂತ ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್, ಸೈನ್ ಫಂಕ್ಷನ್, ಕಾಸ್ ಫಂಕ್ಷನ್, ಟ್ಯಾನ್ ಫಂಕ್ಷನ್ ಆ್ಯಂಡ್ ಸೊ ಆನ್. What is the meaning of sine function? It will tell us the ratio of, opposite side to the hypotenuse side of a right angle triangle. एक राइट एंगल ट्राइंगल के अंदर ऑपोजिट साइड और हाइपोटेनस के रेशियो बताता है. क्या बताता है? रेशियो. कौन सा? साइन. ಸೈನ್ ಏನು ಹೇಳ್ತದೆ? ಸೈನ್ ಮತ್ತು ಹೈಪೋಟಿನಸ್ ಮತ್ತು ಅಪೋಸಿಟ್ ಅಂತಂದ್ರೆ, ಹೈಪೋಟಿನಸ್ ಅಂದರೆ ವಿಕರ್ಣ ಮತ್ತು ಅಭಿಮುಖ ಬಾಹು. ಓಕೆ, ಪಾರ್ಶ್ವ ಬರಂಗಿಲ್ಲ ಇಲ್ಲಿ ಸೈನ್ ಒಳಗಡೆ. ತಿಳಿತೀರಾ? ಅಭಿಮುಖ ಬಾಹು ಭಾಗಲೆ ವಿಕರ್ಣ ಅಂತ ಬರ್ತದ. ಅಭಿಮುಖ ಬಾಹು ಭಾಗಲೆ ವಿಕರ್ಣ ಏನಿರ್ತದಲ್ಲ, ಇದ್ರದ್ದು ರೇಷಿಯೋ ಹೇಳ್ತದ. ರೇಷಿಯೋ ಅಂದ್ರೆ ಅನುಪಾತ. ಅಂಡರ್ಸ್ಟುಡ್? It is telling us the ratio between the opposite side and the hypotenuse. This is nothing but a specific function, that is sine function. ಅದಕ್ಕೆ ನಾವೇನಂತೀವಿ? sine function ಅಂತ. Same cos function. cos क्या बोलता है? adjacent side divided by hypotenuse. adjacent side divided by hypotenuse. That is nothing but what? This is parshva bahu bhagle vikarna. Correct? Next, tan is a specific function which will tell us the ratio of opposite side to the adjacent side. Abhimukha bahu bhagle parshva bahu. This is nothing but what? It is a function, tan function, sine function, cos function, tan function. These are nothing but what? Trigonometric functions, because they tell us only about the triangle. ಎದ್ರ ಬಗ್ಗೆ ಹೇಳ್ತಾವೆ? ಬರೇ ಟ್ರಯಾಂಗಲ್ ಬಗ್ಗೆ ಅಷ್ಟೇ ಹೇಳ್ತಾವೆ. ಕರೆಕ್ಟ್? ಟ್ರಯಾಂಗಲ್ ಬಗ್ಗೆ, ರೈಟ್ ಆಂಗಲ್ ಟ್ರಯಾಂಗಲ್ ಬಗ್ಗೆ ಅಷ್ಟೇ ಹೇಳ್ತಾವೆ. ಹಾಗಾಗಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಯಾವುದೊಂದು ಫಂಕ್ಷನ್ ಅದ, ಈ ಕಡೆ ಸೈಡಿಂದ ನಿಮ್ಮ ಮುತ್ಯ ಬರ್ತಾನೆ, ಇವ್ರ ಗ್ರ್ಯಾಂಡ್ ಫಾದರ್. ಈ ಕಡೆ ಸೈಡಿಂದ ಇವ್ರ ಗ್ರ್ಯಾಂಡ್ ಮದರ್, ನಿಮ್ಮ ಆಯಿ ಬರ್ತಾಳೆ. ದೆನ್ ನೀವಿಬ್ಬರು ನೋಡ್ಬೇಕು, ಏನಾಗ್ತದೆ? ಮದುವೆ ಆಗ್ತದೆ, ಶಾದಿ ಆಗ್ತದೆ. ಕರೆಕ್ಟ್? ದಿಸ್ ಈಸ್ ನಥಿಂಗ್ ಬಟ್ ವಾಟ್? ದಿಸ್ ಈಸ್ ದಿ ಫಂಕ್ಷನ್. ಇದೆಲ್ಲಿ ನಡೀತದಪ್ಪ? ಫಂಕ್ಷನ್ ಹಾಲ್, ಶಾದಿ ಮಾಲ್ ನಡೀತದೆ. ಶಾದಿ ಮಹಲ್ ಅಂತ ನಾವು ಕರಿತೀವಿ, ಫಂಕ್ಷನ್ ಹಾಲ್ ನೋಡೋದು. ಕರೆಕ್ಟ್? ಕಲ್ಯಾಣ ಮಂಟಪ. ಅದರೊಳಗೆ ನಡೀತದ, ಮದುವೆ ನಡೀತದ. ಅಂದ್ರೆ ಅದಕ್ಕೊಂದು ಸ್ಪೆಸಿಫಿಕ್ ನೇಮ್ ಅದ, ಅಲ್ಲಿ ಮದುವೆನೇ ನಡಿಬೇಕು.
ಗೊತ್ತಿತ್ತು, ಅದಕ್ಕೆ ನಾವು ಶಾದಿ ಮಾಲ್ ಅಂತ ನಾವು ಕರಿತೀವಿ. ಬೇರೆದು ನಡೀತಾವೆ ಇಲ್ಲ ನನಗೆಲ್ಲ, ಬಟ್ ಮ್ಯಾಕ್ಸಿಮಮ್ ಮದುವೆ ನಡೀತದೆ. ಅಂದ್ರೆ ಫಂಕ್ಷನ್ ಹಾಲ್ ಅಂತಂದ್ರೆ ಆಲ್ಮೋಸ್ಟ್ ಮದುವೆ. ಹಂಗೆ ಇಲ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತಂದಾಗ ನಮಗೆ ಬರೋದು ಎಷ್ಟಪ್ಪ ಮದುವೆ ಹಾಲ್ಗಳು? 6 ಮದುವೆ ಹಾಲ್ ಬರ್ತಾವೆ. टोटल 6 मದುವೆ हाल, 6 मैरिज फंक्शन हॉल मिलते हैं. एक क्या बोलते हैं उसको? साइन, कॉस, टैन, कॉट, सेकेंड, को सेकेंड ಅಂತ ನಾವು ಕರಿತೀವಿ. ಸೈನ್ ಅದು ಉಲ್ಟಾ ಕೋ ಸೆಕೆಂಡ್ ರೆಸಿಪ್ರೋಕಲ್, ಕಾಸ್ ಅದು ಉಲ್ಟಾ ಸೆಕೆಂಡ್, ಟ್ಯಾನ್ ಉಲ್ಟಾ ಕಾಟ್ ಕೋ ಟ್ಯಾಂಜೆಂಟ್ ಅಂತ ನಾವು ಕರಿತೀವಿ. cot means cotangent. These are the some basic functions regarding trigonometric functions. Understood? इस निम्न गोतैते. Next, अगर हम triangle के बारे में बोल रहे हैं तो ಒಂದು triangle ಬಗ್ಗೆ ಹೇಳಕತ್ತೀವಿ ಅಂತಂದ್ರೆ ಅಲ್ಲಿ angles ಗಳು ಬೇಕೇ ಬೇಕಲ್ಲ. Without angles we cannot do anything about the triangles. ನಾವು triangles ಬಗ್ಗೆ ಹೇಳ್ಬೇಕಂತಂದ್ರೆ ಅಲ್ಲಿ ಏನು ಬೇಕೇ ಬೇಕಪ್ಪ? angles ಗಳು ಬೇಕೇ ಬೇಕು. How do you measure the angle? First of all, we will be moving on to the measurement of angles. ಕೋನಗಳನ್ನು ಅಳೆಯುವುದು ಕನ್ನಡದಾಗ. measurement of angles. First of all, in the 9th standard 9ನೇ ತರಗತಿ ಒಳಗಡೆ ಒಂದು ಚಾಪ್ಟರ್ ನೋಡಿದ್ವಿ. we have studied about Euclid's geometry. ಯೂಕ್ಲಿಡ್ನ ಸಮಥಿಂಗ್ ಅಂತಿತ್ತು, ರೇಖಾಗಣಿತ, ಯೂಕ್ಲಿಡ್ನ ರೇಖಾಗಣಿತ ಅಂತ ಇತ್ತು. ಕರೆಕ್ಟ್? in 9th standard we have been studied about dot, point. ಯಾವುದಕ್ಕಿಂತ ಬಿಂದು ಅಂತ ಅನ್ಕೊಳ್ತೀವಿ, ಪಾಯಿಂಟ್. then points combine to form what? line. Correct? if it is having both initial and final point, then it is called as what? It is called as line. ನೋಡು, ಇನಿಷಿಯಲ್ ಪಾಯಿಂಟ್ ಅದ, ಇನಿಷಿಯಲ್ ಪಾಯಿಂಟ್ ಇಲ್ಲ, ಫೈನಲ್ ಪಾಯಿಂಟ್ ಇಲ್ಲ, ಇರಬಾರ್ದು. initial point, it is not having a initial point, it is not having final point. Okay, it is infinitely moving. ಈ ಕಡೆ infinitely ಮೂವ್ ಆಗತ್ತದ, infinitely moving. Since it is infinite moving, therefore it is called as what? It is a line. ಇದಕ್ಕೆ ಲೈನ್ ಅಂತ ನಾವು ಕರಿತೀವಿ. ನೆಕ್ಸ್ಟ್, ಒಂದು ವೇಳೆ ಬರೀ ಸ್ಟಾರ್ಟಿಂಗ್ ಪಾಯಿಂಟ್ ಅಷ್ಟೇ ಇತ್ತು, ಎಂಡ್ ಪಾಯಿಂಟ್ ಇರಲಿಲ್ಲ ಅಂತ ತಿಳ್ಕೊಂಬಿಡು. ಓಕೆ, ಸ್ಟಾರ್ಟಿಂಗ್ ಪಾಯಿಂಟ್ ಓನ್ಲಿ, ವಿ ವಿಲ್ ಬಿ ಹ್ಯಾವಿಂಗ್ ಓನ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಬಟ್ ನೋ ಎಂಡ್ ಪಾಯಿಂಟ್, ಇಟ್ ಈಸ್ ಮೂವಿಂಗ್ ಇನ್ಫೈನೈಟ್ಲಿ, ದೆನ್ ಇಟ್ ಈಸ್ ಕಾಲ್ಡ್ ಎಸ್ ವಾಟ್? ರೇ. ಇಟ್ ಈಸ್ ಕಾಲ್ಡ್ ಎಸ್ ರೇ. if a line is having both initial point and final point, then it is called as what? line segment. Understood? ಇದಕ್ಕೆ ಲೈನ್ ಸೆಗ್ಮೆಂಟ್ ಅಂತೀವಿ, ಲೈನ್ ಅಂತೀವಿ, ರೇ ಅಂತ ನಾವು ಕರಿತೀವಿ. ಓಕೆ, ನೆಕ್ಸ್ಟ್ ವಿಲ್ ಬಿ ಮೂವಿಂಗ್ ಆನ್ ಟು ದಿ ಆಂಗಲ್. ವಾಟ್ ಈಸ್ ದ ಮೀನಿಂಗ್ ಆಫ್ ಎನ್ ಆಂಗಲ್? ವಾಟ್ ಈಸ್ ಎನ್ ಆಂಗಲ್? ಆಂಗಲ್ बोले तो क्या? Angle, it is the measurement between two rays starting from a single point. It is the measurement between the two rays starting from a single point. ಒಂದೇ ಪಾಯಿಂಟ್ ನಿಂದ ಎರಡು ರೇಸ್ಗಳು ಹೋಗ್ಬೇಕಂತ, ಹಿಂಗ ಕಿರಣಗಳು. ಕರೆಕ್ಟಾ? ಒಂದೇ ಪಾಯಿಂಟ್ ನಿಂದ ಎರಡು ರೇಸ್ಗಳು ಹೋದ್ರೆ ಇದ್ರ ಮಿಡಲ್ ಏನಿರ್ತದೆ ಅಬ್ಸರ್ವೇಷನ್, ಆ ಮೆಜರ್ಮೆಂಟ್ ನಾವೇಂತ ಕರಿತೀವಿ? ಆಂಗಲ್ ಅಂತ ಕರಿತೀವಿ. ಇಟ್ ಈಸ್ ಕಾಲ್ಡ್ ಎಸ್ ಆಂಗಲ್, ಕೋನ ಅಂತ ಕರಿತೀವಿ. ಕೋನ ಅನ್ಬೇಕು, ಆಂಗಲ್ ಅನ್ಬೇಕಂತಂದ್ರೆ ಫಸ್ಟ್ ಆಫ್ ಆಲ್ ವಿ ನೀಡ್ ಟು ಹ್ಯಾವ್ ವಾಟ್? ಅ ಸಿಂಗಲ್ ಪಾಯಿಂಟ್. ಫ್ರಮ್ ದಟ್ ಸಿಂಗಲ್ ಪಾಯಿಂಟ್ ವಿ ನೀಡ್ ಟು ಹ್ಯಾವ್ ಟು ರೇಸ್. ಎರಡು ರೇಸ್ಗಳು ಇರ್ತಾವಲ್ಲ, ಅದ್ರ ಮಿಡಲ್ ಪಾರ್ಟಿಗೆ ನಾವು ಅಂತೀವಿ ಆಂಗಲ್ ಅಂತ ನಾವು ಕರಿತೀವಿ. ಕರೆಕ್ಟ್? ದಿಸ್ ಸೈಡ್ ಈಸ್ ಕಾಲ್ಡ್ ಎಸ್ ವಾಟ್? ಇನಿಷಿಯಲ್ ಸೈಡ್. ದಿಸ್ ಈಸ್ ಕಾಲ್ಡ್ ಎಸ್ ವಾಟ್? ಟರ್ಮಿನಲ್ ಸೈಡ್. Understood? If the angle measured above the initial side, then that angle is positive angle. If you measure this angle like this, okay, for example, let us consider these two rays, then this angle is nothing but what? Negative angle. If you take angle below the initial point or initial side ನಿಂದ ಕೆಳಗಡೆ ತಗೊಂಡ್ರ ನೆಗೆಟಿವ್ ಆ್ಯಂಗಲ್ ಆಗ್ತದೆ, ಮೇಲ್ಗಡೆ ತಗೊಂಡ್ರೆ ಪಾಸಿಟಿವ್ ಆ್ಯಂಗಲ್ ಆಗುತ್ತೆ. ಅಂಡರ್ಸ್ಟುಡ್? ಓಕೆ, ಈಗೊಂದು ಇನಿಷಿಯಲ್ ಸೈಡ್ ಏನದಲ್ಲ, ಆಮೇಲೆ ಟರ್ಮಿನಲ್ ಸೈಡ್ ಅದಾವ. ಈ ಟರ್ಮಿನಲ್ ಸೈಡ್ ಒಂದು ರೌಂಡ್ ಹೊಡಿತು, ಹಿಂಗೆ ರೌಂಡ್ ಹೊಡೆದು ಮತ್ತೆ ಬಂದು ಇದ್ರ ಮ್ಯಾಗೆ ನಿಂತ್ಕೊಂಡ್ಬಿಡ್ತು.
ಎಷ್ಟು ಡಿಗ್ರಿ ಆಗ್ತದೆ ಅವಾಗ 360 ಡಿಗ್ರಿ ಆಗ್ತದೆ ಅಂತಂದ್ರೆ ನಾವೇನು ತಗೋತೀವಿ ಅವಾಗ ಇನಿಷಿಯಲ್ ಸೈಡ್ ಫಾಲಿಂಗ್ ಆನ್ ದ ಫೈನಲ್ ಸೈಡ್ both. Understood? Then this angle is nothing but what? It is called as what? 360 degree. One time round order. Second time it will become what? 720 degree. Third time it will become 1080 degree. Fourth time it will become 1400 degree. Okay? Correct? 1400 ಬರಂಗಿಲ್ಲ, 1440 ಬರ್ತದೆ. 1440 degree. 1440 degree. Then in the fourth time, sorry, 1 2 3 4 5, in the fifth time it will become 1800 degree. 5 time हम घूमे तो 1800 degree. Understood? ಇದು angle ಅಂತ ನಾವು ಕರಿತೀವಿ. Since from the 6th standard to the 10th standard we have studied the angles in only one measurement, that is in degrees. ಹೌದಿಲ್ಲಪ್ಪ? 6ನೇ ತರಗತಿಯಿಂದ 10ನೇ ತರಗತಿ ತನಕ ನಾವೇನು ಮಾಡಿದ್ದೀವಿ, ಬರೇ ಆ್ಯಂಗಲ್ಗಳನ್ನು ಡಿಗ್ರಿ ಒಳಗೆ ಹೇಳಿದ್ದೀವಿ. 30 ಡಿಗ್ರಿ, 40 ಡಿಗ್ರಿ, 50 ಡಿಗ್ರಿ, 50 ಡಿಗ್ರಿ, 60 ಡಿಗ್ರಿ, 100 ಡಿಗ್ರಿ ಹಿಂಗೆ ಹೇಳಿರಿ. ಕರೆಕ್ಟ್? ಹಾಂ. ಬಟ್ ನಾವು ಈಗ ಡಿಗ್ರೀಸ್ ಹೇಳಂಗಿಲ್ಲ, ಅದನ್ನು ಕನ್ವರ್ಟ್ ಮಾಡಿ ರೇಡಿಯನ್ ಒಳಗೆ ಹೇಳ್ತೀವಿ. ಕರೆಕ್ಟ್? ಓಕೆ. ದೆನ್ ವಿಲ್ ಬಿ ಮೂವಿಂಗ್ ಆನ್ ಟು ದ ಸೆಕೆಂಡ್ ಟೈಪ್ ಆಫ್ angle measurement, that is called as what? Radian measurement. Radian measurement. For the radian measurement, what we need to do, first of all we need to study what is 1 radian. What is 1 radian? What is 1 radian? It is the angle between unit radii and unit arc length. Correct? It is the angle between unit radii and unit arc length. So the meaning ಏನ್ರಿ, ಯೂನಿಟ್ ರೇಡಿಯಾ ಯೂನಿಟ್ ಆರ್ಕ್ ಲೆಂತ್ ಅಂತಂದ್ರೆ, ಫಸ್ಟ್ ಆಫ್ ಆಲ್ ನಾನು ಏನು ತೊಗೋತೀನಿ, ಒಂದು ಸರ್ಕಲ್ ತೊಗೊತೀನಿ. ಸರ್ಕಲ್ ತೊಗೊಂಡು ಅದಕ್ಕೆ 4 ಪಾರ್ಟ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಲೆಟ್ ಅಸ್ ಮೇಕ್ 4 ಪಾರ್ಟ್ಸ್. Okay, these are the 4 parts. Let us consider R is equal to 1 unit. 1 unit. Correct? Okay. It is the angle between unit radii of a circle anta barithini. Of a circle and unit arc length. ಈಗ ನಾನು ರೇಡಿಯೈ 1 ರೇಡಿಯಸ್ ತೊಗೊತೀನಿ, ನೆಕ್ಸ್ಟ್ ಇನ್ನೊಂದು ರೇಡಿಯೈ ತೊಗೊತೀನಿ. 1 ಯೂನಿಟ್ ಅಂತಂದರೆ ಎಕ್ಸಾಂಪಲ್ 1 ಸೆಂಟಿಮೀಟ್ರ್ ಅಂತ ತೊಗೊಂಬಿಡ್ರಿ. ಎಕ್ಸಾಂಪಲ್ 1 ಸೆಂಟಿಮೀಟ್ರ್ ತೊಗೊಂಡಿರ್ತಿಕ್ಕೋ, ಸೇಮ್ 1 ಸೆಂಟಿಮೀಟ್ರ್ ಏನು ಬೇಕಂತ ಆರ್ಕ್ ಲೆಂತ್ ಇರಬೇಕಂತ. ಇಲ್ಲಿಂದ ಇಲ್ಲಿಗೆ ಆರ್ಕ್ ಅಂತ ಗೊತ್ತು ನಿಮ್ಗೆ, ಕಂಸ ಅಂತ ನಾವು ಕರಿತೀವಿ. ಆರ್ಕ್ ಲೆಂತ್ ಎಷ್ಟು ಇರಬೇಕಂತದು? ಆರ್ಕ್ ಲೆಂತ್ L is equal to R. ಸೇಮ್ ರೇಡಿಯಸ್ ಇದ್ದಷ್ಟೇ ಆರ್ಕ್ ಲೆಂತ್ ಇರಬೇಕಂತ. ಅದ್ರದ್ದು ಆ್ಯಂಗಲ್ ಏನು ಮೆಜರ್ಮೆಂಟ್ ಬರ್ತೈತಲ್ಲ, ದಿಸ್ ಆ್ಯಂಗಲ್ ಈಸ್ ನಥಿಂಗ್ ಬಟ್ ವಾಟ್? ದಿಸ್ ಈಸ್ 1 ರೇಡಿಯನ್. 1 ರೇಡಿಯನ್. ಇದು ಆ್ಯಂಗಲಿಗೆ ನಾವೇನು ಕರಿತೀವಿ? 1 ರೇಡಿಯನ್. Okay? The angle between 2 unit radii of a circle and the unit arc length subtended by unit arc length ಅಂದ್ರೆ ನಡೀತದೆ. ನಿಮ್ಮ ಬುಕ್ ಒಳಗೆ ಕೊಟ್ಟಿದ್ದಾರೆ, ಅದು ಡೆಫಿನಿಷನ್ ಏನಂತ ಹೇಳಿ ಪರ್ಫೆಕ್ಟಾಗಿ ನೋಡ್ಕೊಳ್ರಿ. ಇಲ್ಲ ಡೆಫಿನಿಷನ್ ಪರ್ಫೆಕ್ಟ್ ಬೇಕಂತಂದ್ರೆ ಅದನ್ನು ಓಪನ್ ಮಾಡಿ ನಿಮ್ಗೆ ಹೇಳ್ತೀನಿ. ಒಂದು ಸೆಕೆಂಡ್. ಇನಿಷಿಯಲ್ ಟರ್ಮಿನಲ್ ಪಾಯಿಂಟ್, ವರ್ಟೆಕ್ಸ್ ಗಿರ್ಟೆಕ್ಸ್ ಎಲ್ಲ ಮುಗೀತಾ? ಓಕೆ, 1 ರೌಂಡ್ ಮುಗೀತು. 360 ಡಿಗ್ರಿ. ಓಕೆ, ಡಿಗ್ರಿ ಮೆಜರ್ಮೆಂಟ್ ಅದು ಮಿನಿಟ್ ಸೆಕೆಂಡ್ಸ್ ಅಂತ ಇರ್ತಾವೆ. ಕಂಪ್ಲೀಟ್ 1 ಸರ್ಕಲ್ 360 ಡಿಗ್ರಿ, 180 ಡಿಗ್ರಿ, 270 ಡಿಗ್ರಿ. ಓಕೆ, ಅಂದ್ರೆ 1 ರೌಂಡ್ ಹೊಡೆದು ಮತ್ತು 60 ಡಿಗ್ರಿ ಎಕ್ಸ್ಟ್ರಾ. ಉಲ್ಟಾ -30 ಡಿಗ್ರಿ. ಉಲ್ಟಾ ಹೊಡೆದಂತೂ -420 ಡಿಗ್ರಿ.
1 degree contains 60 minute. 1 minute contains 60 second. Understood? Okay. Next, radian measurement. This is the radian measurement. Okay, there is another unit of measurement of an angle called the radian measure. The angle subtended at the center. The angle subtended at the center. The angle subtended at the center. ಮುಂದೇನೈತೆ? Subtended at the center by an arc length of 1 unit. Okay, arc length nu 1 unit ಇರಬೇಕು, ರೇಡಿಯಸ್ ನು 1 unit ಇರಬೇಕು. ರೇಡಿಯಸ್ಗಳನ್ನು 1 unit, ಆರ್ಕ್ ಲೆಂತ್ 1 unit ಇತ್ತು ಅಂತ ತಿಳ್ಕೊ. ಅದು ಆಂಗಲ್ಗೆ ನಾವೇನಂತ ಕರಿತೀವಿ? 1 ರೇಡಿಯನ್ ಅಂತ ನಾವು ಕರಿತೀವಿ. 1 ರೇಡಿಯನ್. ಓಕೆ, 1 ರೇಡಿಯನ್, 2 ರೇಡಿಯನ್, 3 ರೇಡಿಯನ್, 4 ರೇಡಿಯನ್, ಎಷ್ಟು ರೇಡಿಯನ್ ಆದ್ರೂ ಒಂದು ಸರ್ಕಲ್ ಆಗ್ತದ? ಅದನ್ನು ಫೈಂಡ್ ಔಟ್ ಮಾಡ್ಬೇಕು. ಕರೆಕ್ಟ್? ಎಷ್ಟು ರೇಡಿಯನ್ ಆದ ಬಳಿಕ ಒಂದು ಸರ್ಕಲ್, ಎಷ್ಟು ರೇಡಿಯನ್ ಸೇರಿದ್ರೆ ಒಂದು ಸರ್ಕಲ್ ಆಗ್ತದೆ ನೋಡ್ಕೊಂತ ಬಂದು. ಲುಕ್ ಹಿಯರ್, ಕಂಪ್ಲೀಟ್ ಲೆಂತ್ ಅದಲ್ಲ ಇದು, ಕಂಪ್ಲೀಟ್ ಲೆಂತ್ ಆಫ್ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಅಂತ ನಾವು ಕರಿತೀವಿ. ದ ಸರ್ಕಂಫರೆನ್ಸ್ ಅಥವಾ ಪರಿಧಿ, ವೃತ್ತದ ಪರಿಧಿ ಅಂತ ನಾವು ಕರಿತೀವಿ. ವೃತ್ತದ ಪರಿಧಿ, ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಈಸ್ 2πr. 2πr. ನನಗೇನು ಬೇಕೀಗ? ನಂಬರ್ ಆಫ್ ಆರ್ಕ್ ಲೆಂತ್ ಬೇಕು. ನಂಬರ್ ಆಫ್ ಆರ್ಕ್ ಲೆಂತ್, ನಂಬರ್ ಆಫ್ ಆರ್ಕ್ ಲೆಂತ್ n is equal to total length of arc divided by 1 arc length divided by ಏನಪ್ಪ? 1 arc length ಅಂತ ನಾನು ಬರೀತೀನಿ. ಓಕೆ, this is equal to total length of an arc ಎಷ್ಟೈತಿ? ಟೋಟಲ್ ಲೆಂತ್ ಅಂತಂದ್ರೆ ಟೋಟಲ್ ಲೆಂತ್ ಎಷ್ಟು? 2πr ಅದ, 2πr. ಆಮೇಲೆ 1 ಆರ್ಕ್ ಲೆಂತ್ ಎಷ್ಟೈತಿ? r ಅದ. ಅಂದ್ರೆ r ಕ್ಯಾನ್ಸಲ್ ಮಾಡಿದ್ರೆ n is equal to 2π ರೇಡಿಯನ್. Understood? n is equal to 2π radian. That means one circle is equal to 2π. One circle is equal to 2π. One circle is equal to 2π is equal to how much degree? 2π is equal to 360 degree into, it will become divide, pi is equal to 360 divided by 2. This is equal to 180 degree. That means pi value is 180 degree. Pi ಅಂದ್ರೆ 180 degree. Pi by 2 ಅಂತಂದ್ರೆ ನಿಮ್ಮ ಆಯಿ 180 divided by 2, 90 degree. Pi by 2 is 90 degree, only 90 degree. Pi by 4 is nothing but what? 45 degree. ಸರ್ ಏನು ಮಾಡ್ಬೇಕ್ರಿ? ಪೈ ಅಂದ್ರೆ 180 ಬರಿಬೇಕು, ಡಿವಿಷನ್ ಮಾಡ್ಬೇಕು 4ಲೆ, ಆನ್ಸರ್ 45 ಬಂದ್ಬಿಡ್ತದೆ. ತಿಳಿತಾ? ಪೈ ಡಿವೈಡೆಡ್ ಬೈ 6 ಅಂದ್ರೆ 180 divided by 6 ಅಂದಂಗ 180 divided by 180 को 6 से डिवाइड करना, आंसर 30 डिग्री बರ್ತದೆ. ಪೈ ಡಿವೈಡೆಡ್ ಬೈ 12 ಬರ್ತೀನಿ, ಅವಾಗೇನು ಬರ್ತದಪ್ಪ? 15 ಡಿಗ್ರಿ ಬರ್ತದೆ. ಅಂಡರ್ಸ್ಟೂಡ್? ओके, ಸ್ವಲ್ಪ ಹಣಿಕೆ ನೋಡಿ, ಹಂಗೆ ಆನ್ ಅದಿಲ್ಲ ಅದು. थोड़ा देखो उधर ही बाजू ऑन है ही नहीं है ना, क्यों बोलते बीच बीच में कट होता हो, उसके वास्ते बोल रहा हूँ. अंडरस्टूड? ಅರ್ಥ ಆಗ್ತದ? ತಿಳಿತದ? ಇದು ಪೈ ಅಂದ್ರೆ 180 ಡಿಗ್ರಿ. ಏನು ಪೈ ಅಂದ್ರೆ? ಪೈ ಇದ್ದಲ್ಲಿ ಏನು ಬರಬೇಕು? 180 ಡಿಗ್ರಿ. ಹಿಂಗೆ ಡಿವಿಷನ್ ಹಾಕಿ 6 ಡಿವೈಡ್, 6 3s 18 ಮೈನಸ್ 0 0 1 0 ಬಂದ್ರೆ ಇಲ್ಲಿ 30. ಪೈ ಬೈ 6 ಅಂದ್ರೆ ಏನು? 30 ಡಿಗ್ರಿ. ಅಂಡರ್ಸ್ಟೂಡ್? ತಿಳಿತದಿಲ್ಲ? ಪೈ ಅಂದರೆ 180 ತಗೋಬೇಕು, ಕೆಳಗೇನಿರುತ್ತೆ ಅಷ್ಟೇ ಡಿವೈಡ್ ಮಾಡಬೇಕು ಅಷ್ಟೇ. ನೆಕ್ಸ್ಟ್ ಲುಕ್ ಹಿಯರ್, 1 pi radian is equal to 180 degree. Pi radian is equal to 180 degree. ಬರೀತಿ? ತಗೋ, ಕಾಣ್ತದ? Look here, pi radian is equal to 180 degree. Pi radian ಅಂದ್ರೆ 180 degree, but pi into 1 radian is equal to 180 degree ನೇ ಆಗ್ತದೆ. Yes or no? Yes sir. Example here, 2x is equal to 180 degree. 2 into x is equal to 180 degree. ಎರಡು ಒಂದೇ ಅಲ್ಲ? ಹಾಗೆ ಬರ್ತೀನಿ ನಾನು ಇಲ್ಲಿ. ತಿಳಿತಾ? ಅರ್ಥ हो रहा? ಅರ್ಥ तुमने को अर्थ हो रहा? हाँ. ಈಗ ಇಲ್ಲಿ ನೋಡು, ಇಂಟು ಪೈ ಅದ, ಇದು ಮಲ್ಟಿಪ್ಲಿಕೇಶನ್, ಈ ಕಡೆ ಬಂದ ಡಿವಿಷನ್, ಈ ಕಡೆ ಬಂದ ಡಿವಿಷನ್.
1 radian is equal to 180 divided by pi. 1 radian is equal to 180 divided by pi value is always 22 divided by 7. Why pi value is always 22 by 7? Pi is equal to circumference divided by diameter. That means the circumference is nothing but what? 2 pi r. Diameter is 2 radius. 2 cancel, 2 pi. Answer will be pi. That means what? Pi is the ratio between circumference and diameter. Circumference ಎಷ್ಟು ದೊಡ್ಡದಿರ್ತೈತಲ್ಲ ಅದನ್ನ ಅಳತಿ ಮಾಡಿ ಒಂದು ಕಡೆ ಬರಿಬೇಕು 100 सेंटीमीटर. एग्जाम्पल, एक सर्कल निकालो, उसका सर्कमफ्रेंस कितना है एक दारा लेको उसको लिखो यहाँ पे. हाँ, मत ಏನ್ करो बोले तो इसका रेडियस कितना है उससे डिवाइड करो, कुछ भी रहने दे. ಅದೇನಾಕಿರ್ಲಕ್ಕ इधर रेडियस ಒಂದು ಯಾವ್ದಾದ್ರು ಸರ್ಕಲ್ ತೆಗಿರಿ, पहले सर्कल निकालो, उसका सर्कमफ्रेंस लिखो, बाद में उसका रेडियस डिवाइड ಮಾಡಿದ್ರೆ ಅಂತ ಏನು ಬರ್ತದೆ ಆನ್ಸರ್ ಯಾವಾಗಲೂ 3.14 ಅರೆ ಬರ್ತದ, ಇಲ್ಲಾಂದ್ರೆ 22 ಡಿವೈಡೆಡ್ ಬೈ 7 ಅರೆ ಬರ್ತದ. ಇದು ಫಿಕ್ಸ್ ವ್ಯಾಲ್ಯೂ. कौन सा भी सर्कल रहने ಯಾವುದೇ ಸರ್ಕಲ್ ಇದ್ರೂ ಫಿಕ್ಸ್ ವ್ಯಾಲ್ಯೂ ಪೈ ವ್ಯಾಲ್ಯೂ ಏನಿರ್ತೈತೆ ಯಾವಾಗಲೂ 22 डिवाइडेड बाय 7. डिवीजन ಮ್ಯಾಗ ಹೋಗಿ ಏನಾಗ್ತದೆ ಅದು मल्टीप्लिकेशन. नीचे का डिवीजन ऊपर जाको इंटू होते, ये सब एलकेजी में हम सीखे, फिर भी हम फर्स्ट ईयर में आए तो भी अभी भी मालूम नहीं है हमको. ओके, दिस इज इक्वल टू 180 इंटू 7 डिवाइडेड बाई 22. डिवीजन का ऊपर जाको मल्टीप्लाई हो गया. 2 टेबल में 2 1 जा 2 1 जा 2 9 जा 0 as it is गोविंदा. नेक्स्ट दिस इज इक्वल टू 9 7 जा 63 1 0 1 0 डिवाइडेड बाय 11 ले डिवाइड ಮಾಡಬೇಕು ನಾನು ಈಗ. किससे 11 से. हाँ 11 से डिवाइड ಮಾಡಮ್ಮ. हाँ ओके 11 ले डिवाइड ಮಾಡ್ತೀನಿ ನೋಡು. 630 divided by 11. 11 5 जा 55, 8 remaining कैला ಒಂದು 0. 11 7 जा 77 ಓಕೆ 3. ಓಕೆ ಮುಂದೆ ನಂಬರ್ ಅದಾವ ಇಲ್ಲ ಇಲ್ರಿ? ನೋ ನಂಬರ್ ಇಲ್ಲ ಅಂದ್ರೆ ಇದು ಹೆಂಗದಲ್ಲ ಹಂಗ ತಗೊಂಬಂದು ಫಸ್ಟ್ ಏನು ಮಾಡಬೇಕು डिग्री बरीಬೇಕು. करेक्ट. जो यहाँ पे आंसर आया रहता है इसको कितना 60 से इंटू करना कभी भी. क्यों बोलते हैं मिनट में कन्वर्ट करना इसको. ಇದಕ್ಕೆ ಮಿನಿಟಿಗೆ ಕನ್ವರ್ಟ್ ಮಾಡ್ಬೇಕು ನಾನು. ಇದು ಡಿಗ್ರಿ ಒಳಗದ ಮಿನಿಟಿಗೆ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ನಂಗೆ ಏನು ಮಾಡ್ತೇವೆ ಅವಾಗ ಇಂಟು 60 ಮಿನಿಟ್ ಡಿವೈಡೆಡ್ ಬೈ ಏನು ಮಾಡಕ್ಕೆ ಮತ್ತೆ ವಾಪಸ್ 11 ಡಿವೈಡೆಡ್ ಬೈ 63 ಝಾ 180, 11 1 ಝಾ 11, 7 70, 11 6 ಝಾ 66, 4 ಕ್ಯಾರಿ 1 0. ओके नेक्स्ट मंथ ಈಗ 16 मिनट ಬಂತು. ಮುಂದೆ ನಂಬರ್ ಎಲ್ಲ ಬಿಟ್ಟು ಮತ್ತೆ ವಾಪಸ್ ಇದಕ್ಕೆ 60 ले इंटू करना इसको. क्यों बोलते सेकंड में करना इसको. डिवाइड बाय सेम 11 से डिवाइड करना. ओके 64 जा 240 डिवाइडेड बाय 11. 11 2 जा 22. ओके 11 2 जा 22. नेक्स्ट 2 0 11 1 जा 11 9 बट ಎಷ್ಟು ಬಂತ ಆನ್ಸರ್ 21 सेकेंड. व्हाट इज 1 रेडियन? व्हाट इज 1 रेडियन? 1 रेडियन इज इक्वल टू 57 डिग्री 16 मिनट 21 सेकेंड इज द आंसर. दिस इज 1 रेडियन. अंडरस्टूड? ಇದನ್ನು ಕಂಪ್ಲೀಟ್ ನೋಡ್ಕೊಂಡ್ವಿ. ಇದೊಂದು ಫಾರ್ಮುಲಾ ಬರ್ತದೆ. ವಾಟ್ ಈಸ್ ದ ಫಾರ್ಮುಲಾ ಯಾರ್? ಥೀಟಾ ಈಸ್ ಈಕ್ವಲ್ ಟು ಎಲ್ ಡಿವೈಡೆಡ್ ಬೈ ಆರ್. ಥೀಟಾ ಈಸ್ ನಥಿಂಗ್ ಬಟ್ ಆ್ಯಂಗಲ್ ಬಿಟ್ವೀನ್ ದ ರೇಡಿಯೈ. ಥೀಟಾ ಈಸ್ ಆ್ಯಂಗಲ್ ಬಿಟ್ವೀನ್ ದಿ ರೇಡಿಯೈ ಆ್ಯಂಡ್ ಆರ್ ಈಸ್ ನಥಿಂಗ್ ಬಟ್ ವಾಟ್? ಇಟ್ ಈಸ್ ದಿ ರೇಡಿಯಸ್ ಆಫ್ ದಿ ಸರ್ಕಲ್ ಆ್ಯಂಡ್ ಎಲ್ ಈಸ್ ನಥಿಂಗ್ ಬಟ್ ವಾಟ್? ಇಟ್ ಈಸ್ ದಿ arc length of the arc. Let us consider ಒಂದೇನೋ ಕನ್ಸಿಡರ್ ಮಾಡ್ತೀನಿ ನಾನು. ಫಾರ್ ಎಕ್ಸಾಂಪಲ್ ಒಂದು ಸರ್ಕಲ್ ಕನ್ಸಿಡರ್ ಮಾಡೋಣ ಅಂತ. ಒಂದು ಸರ್ಕಲ್ ಕನ್ಸಿಡರ್ ಮಾಡಿದಂತಂದ್ರೆ ದಿಸ್ ಈಸ್ ದಿ ರೇಡಿಯಸ್, ಕರೆಕ್ಟ್, ಆರ್. ದೆನ್ ದ ಆ್ಯಂಗಲ್ ಬಿಟ್ವೀನ್ ಟೂ ರೇಡಿಯಸ್ ದಟ್ ಈಸ್ ಥೀಟಾ. ದ ಆರ್ಕ್ ಲೆಂತ್ ಎಲ್. इसको L बोलते हैं, इसको R बोलते हैं, ये बीच का वैल्यू थीटा बोलते हैं. ಅಷ್ಟೇ ಇರೋದಿಲ್ಲ, ಮತ್ತೇನೂ ಇಲ್ಲ. ನೆಕ್ಸ್ಟ್ ವಾಟ್ ಈಸ್ ದಿ ಕ್ವಶನ್?
The radian between the relation between radian and real numbers. Okay, the relation between radian and real numbers, relation between degree and radian, formula direct formula ನೋಡ್ಕೊಡ್ರಿ, ಅದನ್ನ ನೋಡ್ಕೊಂತ ಹೋಗಿ ಗೊತ್ತಾಗ್ತದೆ ನಿಮಗೆ. Just formula 1 radian is equal to 180 divided by pi. Radian is equal to 180 divided by pi. Correct? 1 radian into degree measurement. Correct? Degree measurement ಬರ್ತದ? ಇಲ್ಲ, ಫಾರ್ಮುಲಾ ಏನು ಬರ್ತಪ್ಪ ಇಲ್ಲಿ ಕೊಟ್ಟಿರ್ಬೇಕು ಕೆಳಗಡೆ ಐತೆ. ಒಂದು ಸೆಕೆಂಡ್, ಇದು ಬಂತಿಲ್ಲ ಆನ್ಸರ್ ಆಗಲೇ 57 ಡಿಗ್ರಿ 16 ಮಿನಿಟ್ ಅಂತ ಏಕೆ 1 ಡಿಗ್ರಿ ಈಸ್ ಈಕ್ವಲ್ ಟು ಪೈ ಡಿವೈಡೆಡ್ ಬೈ 180 ಮಾಡಿದ್ರೆ ಆನ್ಸರ್ ಬರ್ತದೆ 0.01746 ರೇಡಿಯನ್. ಇದನ್ನು ನಾವು ಮಾಡಿಲ್ಲ, ಬೇಕಾದ್ರೆ ನೀವು ಮಾಡ್ಕೊಳ್ರಿ ಮನೆ ಕೊಟ್ಟು. ಹಾಂ, ಓಕೆ. ಡಿಗ್ರಿ 30 ಡಿಗ್ರಿ ಪೈ ಬೈ 6 ಆಗಲೇ ನೋಡಿದಿಲ್ಲ. 45 ಡಿಗ್ರಿ ಪೈ ಬೈ 4, 60 ಡಿಗ್ರಿ ಪೈ ಬೈ 3, 90 ಡಿಗ್ರಿ ಪೈ ಬೈ 2, 180 ಪೈ, 270 3 ಪೈ ಬೈ 2, 3 ಪೈ ಬೈ 2. ಸೊ ಹಂಗೆ 3 ಪೈ ಬೈ 2, ಪೈ ಬೈ 2 ಅಂದ್ರೆ 90. ಇನ್ನೊಂದು ಪೈ ಬೈ 2 ಸೇರಿಸಿ ಏನಾಗ್ತದೆ 90 ಪ್ಲಸ್ 90 180. ಇನ್ನೊಂದು ಪೈ ಬೈ 2 ಸೇರಿಸು 180 ಪ್ಲಸ್ 90 270. 1 ಪೈ ಬೈ 2, 2 ಪೈ ಬೈ 2, 3 ಪೈ ಬೈ 2. 3 ಪೈ ಬೈ 2 ಅಂದರೆ 270. ಓಕೆ. Next 360 degree 2 pi value. Okay, notation radian measurement, radian is equal to pi divided by 180 into degree measurement. This is the formula. Radian always pi divided by 180. radian ಅಂದ್ರೆ pi ಮೇಲ್ಗಡೆ ಇರ್ತದೆ, degree ಅಂದ್ರೆ pi ಕೆಳಗೆ ಇರ್ತದೆ. Correct? radian find out करना बोले तो pi ऊपर, degree find out करने बोले तो pi नीचे. उतना ही. अर्थ आಯ್ತಾ? ಈಗ ಇಲ್ಲಿ ರೇಡಿಯನ್ ಇದ್ರೆ ಡಿಗ್ರಿ ಇರ್ತದೆ, ಡಿಗ್ರಿ ಇದ್ರೆ ರೇಡಿಯನ್ ಇರ್ತದೆ. ಸಿಂಪಲ್. ಫಸ್ಟ್ ಕ್ವಶನ್, ಕನ್ವರ್ಟ್ 40 ಡಿಗ್ರಿ 20 ಮಿನಿಟ್ ಇಂಟು ರೇಡಿಯನ್. ಡಿಗ್ರಿ ಕೊಟ್ಟಿದ್ದಾರೆ, ಡಿಗ್ರಿ ಎಷ್ಟು ಕೊಟ್ಟಿದ್ದಾರೆ 40 ಡಿಗ್ರಿ. ಕ್ಯಾ ದೇವನು 40 ಡಿಗ್ರಿ 20 ಮಿನಿಟ್. ಓಕೆ, ಇದನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಇಲ್ಲಿ 40 ಡಿಗ್ರಿ ಓಕೆ, 20 ಮಿನಿಟ್ ಅದಲ್ಲ, ಅದನ್ನು ಡಿಗ್ರಿ ಕನ್ವರ್ಟ್ ಮಾಡಬೇಕು. ಮಿನಿಟ್ ಇದ್ದಿದ್ದನ್ನು ಡಿಗ್ರಿ ಕನ್ವರ್ಟ್ ಮಾಡಬೇಕು. ಓಕೆ, 40 ಡಿಗ್ರಿ 20 ಡಿವೈಡೆಡ್ ಬೈ 60 ಡಿಗ್ರಿ ಆಗ್ಬಿಡ್ತದೆ. ಇದನ್ನು ಇದಕ್ಕೆ ಡಿವೈಡ್ ಬೈ 60 ಮಾಡಿದ್ರೆ ಡಿಗ್ರಿ ಆಗ್ಬಿಡ್ತದೆ. ಮಿನಿಟ್ ಇದ್ದಿದ್ದು ಡಿಗ್ರಿ ಆಗ್ಬಿಡ್ತದೆ. 0 0 ಕ್ಯಾನ್ಸಲ್, 2 1s 2 3s. ದಿಸ್ ಇಸ್ ಈಕ್ವಲ್ ಟು 40 ಇಂಟೀಜರ್ 1 ಡಿವೈಡೆಡ್ ಬೈ 3. ಇವೆರಡು ಇಂಟು ಮಾಡಬೇಕು. 3 ಇಂಟು 40 120 ಪ್ಲಸ್ 1 121 ಡಿವೈಡೆಡ್ ಬೈ 3. ವಾಟ್ ಈಸ್ ದಿಸ್? ಡಿಗ್ರಿ. ಓಕೆ, ಆ್ಯಂಗಲ್ ಥೀಟಾ ಈಸ್ ಈಕ್ವಲ್ ಟು ಸಿಕ್ಸ್. ನಾನೇನು ಮಾಡಬೇಕು, ಇದಕ್ಕೆ ರೇಡಿಯನ್ಗೆ ಕನ್ವರ್ಟ್ ಮಾಡಬೇಕು. ರೇಡಿಯನ್ ಕನ್ವರ್ಟ್ करना. ರೇಡಿಯನ್ ಫಾರ್ಮುಲಾ ಕ್ಯಾ ಹೈ? ರೇಡಿಯನ್ ಮೆಜರ್ಮೆಂಟ್ ಈಸ್ ಈಕ್ವಲ್ ಟು ಪೈ ಡಿವೈಡೆಡ್ ಬೈ 180 ಡಿಗ್ರಿ ಇಂಟು 121 ಡಿವೈಡೆಡ್ ಬೈ 30. 3. ಓಕೆ, 121 ಇಂಟು ಪೈ 121 ಪೈ 121 ಪೈ ಡಿವೈಡೆಡ್ ಬೈ 18 3s 54. 1 0 ಅದ 0. ಏನಾದರೂ ಕ್ಯಾನ್ಸಲೇಷನ್ ಆಗ್ತಾವನು? ಎರಡು ಒಂದೇ ಟೇಬಲ್ನೇ ಬರ್ತಾವನು? ನೋ, ಎರಡು ಒಂದೇ ಲೆಕ್ಕದಾಗ ಬರೋಂಗಿಲ್ಲ, ಒಂದೇ ಮಗ್ಗಿಯೊಳಗೆ ಬರೋಂಗಿಲ್ಲ. ಓಕೆ, ಈಗ ಪಹಾಡೆ ಕೆ ಮೇಲೆ ಆತ ದೋನು ಪಹಾಡೆ. ಹಾಂ, ಉರ್ದು ಮೀಡಿಯಮ್ ಎಷ್ಟು ಜನ ಅದ್ರಿ ಪಹಾಡೆಗಳು? ಕೈ ಐತ್ರಿ? ಪಹಾಡೆ ಇದ್ರು ಕೈ ಐತ್ರಿ? ಪಹಾಡೆ 1 ಪಹಾಡೆ 2 ಪಹಾಡೆ. ನೀವು ಕನ್ನಡ ಮೀಡಿಯಮಾ? ಇಂಗ್ಲೀಷ್ ನಡೀತತ್ತು. ಉರ್ದು ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್. ಪಹಾಡೆ ಮೀಡಿಯಮ್ ಎಷ್ಟು ಜನ ಅದ್ರಿ? 1, ಓನ್ಲಿ 1 ಪಹಾಡೆ ಮೀಡಿಯಮ್. ಹಾಂ, ಫಸ್ಟ್ ಕ್ವಶನ್ಗೆ ಆನ್ಸರ್ ಎಷ್ಟು ಬಂತಪ್ಪ ಇಲ್ಲಿ? ಅದನ್ನು 121 ಪೈ ಡಿವೈಡೆಡ್ ಬೈ 540. ಗೊತ್ತಾಗ್ತದ? ಇದು ಮತ್ತೆ ಪ್ರಾಕ್ಟೀಸ್ ಮಾಡ್ತೀರಿ ಮನೆ ಹೋಗಿ. ಸೆಕೆಂಡ್ ಕ್ವಶನ್, ಕನ್ವರ್ಟ್ 6 ರೇಡಿಯನ್ ಇಂಟು ಡಿಗ್ರಿ ಮೆಜರ್ಮೆಂಟ್. 6 ರೇಡಿಯನ್. ಓಕೆ, 6 ರೇಡಿಯನ್ ಈಸ್ ಈಕ್ವಲ್ ಟು ಡಿಗ್ರಿ ಮೆಜರ್ಮೆಂಟ್. ಓಕೆ, ರೇಡಿಯನ್ ಕೊಟ್ಟಿದ್ದಾರೆ ಅವರು, ನಾವೇನು ಮಾಡಬೇಕು? ಡಿಗ್ರಿ ಮಾಡಬೇಕು. ನಂಬರ್ 2, ರೇಡಿಯನ್ ಈಸ್ ಈಕ್ವಲ್ ಟು 6 ಆರ್ಕ್ ಅಂತ ನಾನು ತಗೊತೀನಿ. ಫಾರ್ಮುಲಾ ಡಿಗ್ರಿ ಫೈಂಡ್ ಔಟ್ ಮಾಡಬೇಕು. ಡಿಗ್ರಿ ಈಸ್ ಈಕ್ವಲ್ ಟು ಫಾರ್ಮುಲಾ ಏನಪ್ಪ? 180 divided by pi into 6 arc ಅಥವಾ 6 radian. This is equal to 180 divided by pi value 22 divided by 7 into 6.
division multiplication. This is equal to 180 into 7 divided by 22 into 6, correct? 2 ones are 2 ones are 2 threes are. This is equal to 3 sevens are 21, 21 zeros are 0, 21 eights are 21 ಎಂಟ್ಲೆ 168, 168ಕ್ಕೆ 16ಕ್ಕೆ 16, 21 ಒಂದಲೇ 21, 31 37, 3780. ಓಕೆ 11ಲೇ ಡಿವೈಡ್ ಮಾಡು. 11 3s 33, ಇನ್ನೆಷ್ಟು ಉಳಿತಪ್ಪ 4 ಉಳಿತು, 48 ಆಯಿತು. 11 4s 44, ಇನ್ನು 4 ಉಳಿತು 40 ಆಯಿತು. 11 3s 33, ಇನ್ನು 7 ಉಳಿತು, ಎಷ್ಟು ಉಳಿತಪ್ಪ 7. ಓಕೆ ಡಿಗ್ರಿ 7 ಇಂಟು ಏನು ಮಾಡ್ಬೇಕು ನಾನೀಗ 60 ಡಿವೈಡೆಡ್ ಬೈ ಏನು ತೊಗೋಬೇಕು 11, 420 ಡಿವೈಡೆಡ್ ಬೈ 11. 11 3s 33, 9 ಉಳಿತು 90, 11 8s 88, 2 ಉಳಿತು 2 ಉಳಿತು ಬರೇ 2 ಇಂಟು 60 ಡಿವೈಡೆಡ್ ಬೈ 11, 120 ಡಿವೈಡೆಡ್ ಬೈ 11, 11 1s 11. ಓಕೆ 1 0 ತೊಗೊಂಡ್ಬಿಡ್ತೀನಿ. ಎಷ್ಟು ಬರ್ತಪ್ಪ ಆನ್ಸರ್? 343 degree 38 minutes 10 seconds. What is this question is? What is the meaning of 6 radian? What is 6 radian in degrees? Okay, answer will be 343 38. Okay, ನಿಮ್ಗೆ ಆಲ್ರೆಡಿ ಒಂದು ಕ್ವಶನ್ ಗೊತ್ತಿರಬೇಕು. ಒನ್ ರೇಡಿಯನ್ ಈಸ್ ಈಕ್ವಲ್ ಟು ಆಲ್ರೆಡಿ ಬಂದಿತ್ತು ಆನ್ಸರ್ 57 ಸಮಥಿಂಗ್ ಅಂತ ಹೇಳಿಕೆ. 6 ರೇಡಿಯನ್ ಅಂತ 6 ಇಂಟು ಮಾಡಿದ್ರು ಆನ್ಸರ್ ಇದೇ ಬರ್ತದೆ ಹೆಚ್ಚು ಕಡಿಮೆ. 343 ಚಿಲ್ಲರ್ ಬರ್ತದೆ ಮ್ಯಾಗಿಂದ. ಇಲ್ಲಿ ಚಿಲ್ಲರ್ ಇತ್ತಲ್ಲ, ಇಲ್ಲಿ ಚಿಲ್ಲರ್ ಬರ್ತದೆ ಆನ್ಸರ್ ಬಂದ್ರೆ ಚಿಲ್ಲರ್ ಕರೆಕ್ಟ್. ಚೇಂಜ್ ಬಂತಿಲ್ಲ ಆನ್ಸರ್. ಓಕೆ, ಸೆಕೆಂಡ್ ಕ್ವಶನ್ ಕಂಪ್ಲೀಟೆಡ್. ಥರ್ಡ್ ಕ್ವಶನ್. ವಾಟ್ ಈಸ್ ಥರ್ಡ್ ಕ್ವಶನ್ ಹಿಯರ್? Find the radius of the circle r is equal to question mark which a central angle theta is equal to 60 degree and arc length is equal to 37.4. Pi value is 22/7. Given third question, theta is equal to 60 degree. ಇದನ್ನು ರೇಡಿಯನ್ನಿಗೆ ಕನ್ವರ್ಟ್ ಮಾಡೋಕೆ ಹೋಗ್ಬೇಕು ಯಾವಾಗಲೂ. ಯಾಕಂದ್ರೆ ಫಾರ್ಮುಲಾ ಹಚ್ಚತ್ನಾಗ कौन सा फार्मूला डाल रहते हैं? L इज इक्वल टू थीटा इंटू आर. करेक्ट. थीटा इज इक्वल टू L डिवाइड बाय आर ಅಂತ ಮಾಡ್ತೀಯಲ್ಲ, ಅದು ಫಾರ್ಮುಲಾ ಹಚ್ಚಬೇಕಂದ್ರೆ ಥೀಟಾ ಏನಿರಬೇಕು? ರೇಡಿಯನ್ ಒಳಗೆ ಇರಬೇಕು. ಇಲ್ಲಿ ರೇಡಿಯನ್ ಒಳಗೆ ಅದನ್ನ ಇದು ಇದನ್ನ ಏನು ಮಾಡ್ಬೇಕು ನಾನು? ರೇಡಿಯನ್ನಿಗೆ ಕನ್ವರ್ಟ್ ಮಾಡಬೇಕು. ಅಂದ್ರೆ ರೇಡಿಯನ್ನಿಗೆ ಕನ್ವರ್ಟ್ ಮಾಡೋಕೆ ಫಾರ್ಮುಲಾ ಏನಪ್ಪ? ಇಂಟು ಪೈ ಡಿವೈಡೆಡ್ ಬೈ 180 ಇಂಟು ಪೈ ಡಿವೈಡ್ ಬೈ 180 ಮಾಡಿಬಿಟ್ರೆ ಇಲ್ಲೇ ಬಂದ್ಬಿಡ್ತಾ ಆನ್ಸರ್. 0 0 cancel, 6 1s 6 3s. Theta is equal to pi divided by 3. We got theta value. Radius ನಮಗೆ ಗೊತ್ತದ. What is radius? 37.4 centimeter. Correct. Arc length ಅದ, ತಗೋ arc length. Theta ಆಯಿತು. L ರೇಡಿಯಸ್ ಎಷ್ಟೈತೆ ಗೊತ್ತಿಲ್ಲ? ಕ್ವಶನ್ ಮಾರ್ಕ್. ಪೈ ವ್ಯಾಲ್ಯೂ ಕೊಟ್ಟಿರ್ಬೇಕಲ್ಲ. ಪೈ is equal to 22 divided by 7. Pi value is 22 divided by 7. Formula. What is formula? L is equal to R into theta. But ನನಗೆ ಇದು ಫಾರ್ಮುಲಾ ಬೇಡ, ನನಗೆ ಏನು ಬೇಕು? R ಬೇಕಲ್ಲ. ಇದನ್ನ ಈ ಕಡೆ ತೊಗೊಂಡು ಏನಾಗಿ ಬರ್ತದೆ? ಅದು ಥೀಟಾ ಹೆಂಗೆ ಆಗ್ತದೆ? R is equal to L divided by theta. करेक्ट. इंटू थीटा इधर आने के बाद नीचे आएगा, L के नीचे. R is equal to L. What is L value? 37.4 divided by theta value pi divided by 3. division ಮ್ಯಾಕ್ ಕಳಿಸ್ತೀನಿ, ಮಲ್ಟಿಪ್ಲಿಕೇಶನ್ ಆಗ್ತದೆ. ಅವಾಗ ಏನು ಮಾಡ್ತೀಯ ನೋಡು. R is equal to 37.4 into 3 divided by 22 divided by 7 ಇಲ್ಲ, ನಾನು ಅದನ್ನು ಮ್ಯಾಕ್ ಕಳಿಸ್ಬಿಡ್ತೀನಿ. ಏನು ಬಿಡ್ತೀನಿ ಮ್ಯಾಕ್ ಗೊತ್ಬಿಡ್ಲ? ಅರ್ಥ ಆಗ್ತದ? 22/7 ಇಲ್ಲೇ ಮ್ಯಾಕ್ ಕಳಿಸ್ಬಿಡ್ತೀನಿ. ಮತ್ತೆ ಇನ್ನೊಂದು ಸ್ಟೆಪ್ ಮಾಡಲಿ ಅಂತ ಕೇಳ್ತೀನಿ ನಾನು. ತಿಳಿತು? ಅರ್ಥಮೈಂದಿ? ನೆಕ್ಸ್ಟ್ ದಿಸ್ ಈಸ್ ಈಕ್ವಲ್ ಟು R is equal to 2 ಟೇಬಲ್ ಹೋಗ್ತು. 2 1s 2,
2 1 2 2 1 2 1 ಉಳಿತಾ 17 ಆಯಿತು 2 8 16 1 ಉಳಿತು 14 ಆಯಿತು 7 14 ಗೊದ್ದು ಬಿಡೋದಕ್ಕೆ ಎಷ್ಟು ಬತ್ತು ಆನ್ಸರ್ 18.7 ಇಂಟು 3 7 ಡಿವೈಡೆಡ್ ಬೈ 11 ಆರ್ ಇಸ್ ಈಕ್ವಲ್ 21 ಏಳಲೆ 147 ಕೈಲ ಬತ್ತು 14 21 ಎಂಟ್ಲೆ 168 168 178 182ಕ್ಕೆ 2 18ಕ್ಕೆ 18 27 ಅಂದರೆ 31 39ಕ್ಕೆ 39 ಒಂದು ಬಿಟ್ ಪಾಯಿಂಟ್ ಅದು ಒಂದು ಬಿಟ್ ಪಾಯಿಂಟ್ ಗುದ್ದು ಡಿವೈಡೆಡ್ ಬೈ 11 ಮಾಡಿ ಓಕೆ ಆರ್ ಇಸ್ ಈಕ್ವಲ್ ಟು 11 3 33 6 ಉಳಿತು 62 11 5 55 7 ಉಳಿತು 77 11 7 77 ಆಯ್ತಪ್ಪ ಒಂದು ಬಿಟ್ ಪಾಯಿಂಟ್ ಅದಲ್ಲಿ ಇಲ್ಲಿ ಒಂದು ಬಿಟ್ ಪಾಯಿಂಟ್ ಕೊಟ್ಬಿಡು ಸೆಂಟಿಮೀಟರ್ ಡಿವಿಷನ್ ಮಾಡಿದ್ದೀನಮ್ಮ ಪರಮಾತ್ಮೆ ಡಿವಿಷನ್ ಮಾಡಿದ್ದೀನಿ ಇಟ್ ಇಸ್ ಆನ್ಸರ್ 35.7 centimeter. This is the radius of the given circle. Circle का radius आपको मिला कितना मिला 35.7 centimeter. Fourth question ಏನಪ್ಪ fourth example ಏನಿದೆ the minute hand of a watch. ಓಕೆ ಒಂದು ವಾಚ್ ತಗೊಳ್ಳೋಣಂತ ನಿಮ್ಮ ಮುತ್ತೇನು ವಾಚ್ ತಗೊಳ್ಳಮ್ಮ ಓಕೆ ಟೇಕ್ ಯುವರ್ ಗ್ರ್ಯಾಂಡ್ ಫಾದರ್ಸ್ ವಾಚ್ ಓಕೆ ದಿಸ್ ಈಸ್ ದಿ ಗ್ರ್ಯಾಂಡ್ ಪಾಸ್ ವಾಚ್ ವಿತ್ ದ ಮಿನಿಟ್ ಹ್ಯಾಂಡ್ 1.5 centimeter. This is the minute hand and this is the hour hand. ತಾಸಿಂದ ಮುಳ್ಳ ನಿಮಿಷದ ಮುಳ್ಳ ಓಕೆ ದ ಲೆಂತ್ ಆಫ್ ನಿಮಿಷದ ಮುಳ್ಳು ಈಸ್ 1.5 centimeter. ಅದು ಏನಾಗ್ತದೆ ರೇಡಿಯಸ್ ಆಗ್ಬಿಡ್ತದ ರೇಡಿಯಸ್ ಇಸ್ ಈಕ್ವಲ್ ಟು 1.5 centimeter ರೇಡಿಯಸ್. ಹೌ ಫಾರ್ ಡಸ್ ಇಟ್ ಟಿಪ್ ಮೂವ್ಸ್ ಇನ್ 40 minutes. ಓಕೆ ಇದು ಅದಲ್ಲ ಇದು ಮಿನಿಟ್ ಹ್ಯಾಂಡ್ ಅದು ಒಂದು ರೌಂಡ್ ಹೊಡಿತಂದ್ರೆ ಎಷ್ಟು ಡಿಗ್ರಿ ಆಗ್ತದಪ್ಪ 360 ಡಿಗ್ರಿ. ಒಂದು ರೌಂಡ್ ಮಿನಿಟ್ ಒಂದು ರೌಂಡ್ ಹೊಡಿತಂದ್ರೆ ಎಷ್ಟು ನಿಮಿಷ ಆಗಿರ್ತದ ಎಷ್ಟು ಮಿನಿಟ್ ಆಗಿರ್ತದೆ ಎಷ್ಟು ನಿಮಿಷ ಆಗ್ತದಪ್ಪ 60 minutes ಆಗ್ತದೆ. ಒಂದು ರೌಂಡ್ ಹೊಡೆದ್ರೆ ಕೇಳತ್ತೀನಿ ಇದು ಕ್ವಶನಿಂದ ಕೇಳತ್ತಿಲ್ಲ ನಾನು ತಿಳಿತದ ಇದು ಒಂದು ರೌಂಡ್ ಹೊಡೆದ್ರೆ ಒಂದು ರೌಂಡ್ ಅಂತಂದ್ರೆ 60 minutes ಹೌದಾ 60 minutes ಅಂದ್ರೆ ಎಷ್ಟು ಡಿಗ್ರಿ 60 ಡಿಗ್ರಿ. ಒಂದು ರೌಂಡ್ ಹೊಡೆದ್ರ ಒಂದು ರೌಂಡ್ ಹೊಡೆದ್ರೆ 60 minutes 60 minutes ಎಷ್ಟು ಡಿಗ್ರಿ ಆಗ್ತದ 360 ಡಿಗ್ರಿ ಆಗ್ತದ. ಬಟ್ ನಮ್ಮ ಹತ್ರ ಎಷ್ಟದ 40 minutes ಅದ 40 minutes ಈಸ್ ಈಕ್ವಲ್ ಟು ಇವೆರಡು ಇಂಟು ಮಾಡೋಣ ಇದರಲ್ಲೇ ಡಿವೈಡ್ ಮಾಡೋಣ ಅಂತ 360 into 40 ಡಿವೈಡೆಡ್ ಬೈ 60 0 0 6 1 6 6 ಓಕೆ 6 4 24 0 ಓಕೆ ಅಂದ್ರೆ ಇದೇನಿದು ಆ್ಯಂಗಲ್ ಇದು ಹೌದಲ್ಪ ಆ್ಯಂಗಲ್ ಅಂದರೆ ಟೀಟಾ ಇಸ್ ಈಕ್ವಲ್ ಟು ಎಷ್ಟು ಬಂತು 240 ಡಿಗ್ರಿ ಆ್ಯಂಗಲ್ ಸಿಕ್ತು. ಓಕೆ ವಿ ಗಾಟ್ ರೇಡಿಯಸ್ ವಿ ಗಾಟ್ ಟೀಟಾ ವ್ಯಾಲ್ಯೂ. ಈ ಟೀಟಾ ವ್ಯಾಲ್ಯೂನಿಗೆ ಏನು ಮಾಡ್ಬೇಕು ನಾನೀಗ ಡಿಗ್ರಿ ಅದಲ್ಲ ಅದು ರೇಡಿಯನ್ ಒಳಗೆ ಕನ್ವರ್ಟ್ ಮಾಡೋಕೆ ಮತ್ತೆ ಅದಕ್ಕೆ ರೇಡಿಯನ್ ಒಳಗೆ ಮಾಡ್ತೀನಿ 240 into pi divided by 180 0 0 2 6 ಲೀಸ ಹೋಗ್ತದೇನೋ ಒಮ್ಮೆ ಓಕೆ 6 3 ಹೋಗ್ತದೆ ಅಂತಂದ್ರೆ ಹೋಗಲಕ್ಕ 6 3 6 4 4 26 ಟೀಟಾ ಇಸ್ ಈಕ್ವಲ್ ಟು 4 pi ಡಿವೈಡೆಡ್ ಬೈ 3 ಕರೆಕ್ಟಾ. ಇದು ಟೀಟಾ ವ್ಯಾಲ್ಯೂ ನಮಗೆ ಸಿಕ್ತು. ನಮಗೆ ಟೀಟಾ ಸಿಕ್ತು ಆರ್ ಸಿಕ್ತು. ನಮಗೆ ಲೆಂತ್ ಬೇಕು ವಾಟ್ ವಿ ವಾಂಟ್ ಲೆಂತ್ L is equal to ಫಾರ್ಮುಲಾ ಏನಪ್ಪ L is equal to R into theta. L equal to R into theta. Okay. R value 1.5. Theta value 4 pi divided by 3. This is equal to 15 4 60 pi divided by 3. 3 1 3 2 This is equal to 2 into pi. 2 into pi ವ್ಯಾಲ್ಯೂ ಕೊಟ್ಟಿರ್ಬೇಕಲ್ಲ 2 into 22 divided by 7. This is equal to 22 44 divided by 7. 7 6 42 ಪಾಯಿಂಟ್ ಕೊಟ್ಟರೆ 25 7 2 14 7 8 56
ಹಾಂ 6.28 ಸೆಂಟಿಮೀಟ್ರ್ ಇದು, ಯಾಕಂದ್ರೆ ಸೆಂಟಿಮೀಟ್ರ್ ಕೊಟ್ಟಿಲ್ಲ ಅಂದರೆ ಎಲ್ಲೇನು ಬಂತಪ್ಪ 6.28 ಅಥವಾ 28 ಸೆಂಟಿಮೀಟರ್. ಇಲ್ಲೆಲ್ಲರಿ ಇರ್ತದೆ ಇದ್ರ ಮ್ಯಾಗೆ. अर्थ ಆಗ್ತದೆ ನಿಮಗೆ? ಫಸ್ಟ್ ಕ್ಯಾ ಕರೆ ಹಮ್ इसका ರೇಡಿಯಸ್ ಲಿಖೆ, ಅದ್ರ ಬಾದ್ ಒಳಗೆ ಏನು ಮಾಡಿದ್ವಿ ನಾವು ಟೀಟಾ ಫೈಂಡ್ ಔಟ್ ಮಾಡಿದ್ವಿ, ಡಿಗ್ರಿ ಒಳಗಿತ್ತು ಅದ್ರ ರೇಡಿಯನಿಗೆ ಕನ್ವರ್ಟ್ ಮಾಡಿದ್ವಿ, ಫಾರ್ಮುಲಾ ಹಾಕಿದ್ವಿ L = R × ಟೀಟಾ, ವ್ಯಾಲ್ಯೂ ಹಾಕಿದ್ವಿ, ಮಲ್ಟಿಪ್ಲಿಕೇಶನ್ ಮಾಡಿದ್ವಿ, ಪೈ ವ್ಯಾಲ್ಯೂ 22/7 ಮಾಡಿದ್ವಿ, ಇಂಟು ಮಾಡಿ ಡಿವೈಡ್ ಮಾಡಿ ಆನ್ಸರ್ ಇತ್ತು. ತಿಳಿತಾ? ಅರ್ಥ ಆಗ್ತದಲ್ಲ? ಸಿಂಪಲ್ ಅಲ್ಲ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಲಿ. ಇದು ಹೋಗ್ತದೆ, ಅದು ಬರೀ ಬೆಳಗ್ತೇನಾ ಏ ಹೆಂಗದ ಒಳಗೆ ಅದಲ್ಲ ಈಗ? ಹಾಂ, ಆಲ್ರೆಡಿ ನಿಮ್ಗೆ ಗೊತ್ತೈತಿ. ಹ್ಞೂ, ನೀನೇ ಮಾಡಿದ್ವಿ ಕಂಪ್ಲೀಟ್. ಫೋರ್ತ್ ಕ್ವಶನ್ ಕಂಪ್ಲೀಟ್. ಫಿಫ್ತ್ ಕ್ವಶನ್, ಫಿಫ್ತ್ ಕ್ವಶನ್ ಇದು ಇಂಪಾರ್ಟೆಂಟ್ ಕ್ವಶನ್ ಐತೆ. ಹಾಂ, ಆ ಕ್ವಶನ್ ಏನು ಕೇಳಿದಾರೆ ಇಲ್ಲಿ? if the arcs of the same length, arc length same given ಏನು ಸೇಮ್ ಅಂತಪ್ಪ? ಆರ್ಕ್ ಲೆಂತ್ L1 = L2 = L. ಎರಡು ಸರ್ಕಲ್ ಅದಾವ, ದೋ ಸರ್ಕಲ್, ಎರಡು ಸರ್ಕಲ್ ಅದಾವ. ಫಸ್ಟ್ ಸರ್ಕಲ್ದು ಆರ್ಕ್ ಲೆಂತ್, ಆಮೇಲೆ ಸೆಕೆಂಡ್ ಸರ್ಕಲ್ ಆರ್ಕ್ ಲೆಂತ್ L1 ಅಂತ ತಗೋತೀನಿ, L2 = L ಅಂತ ತಗೋತೀನಿ. ಆಮೇಲೆ ಸರ್ಕಲ್ ಒಂದು ಟೀಟಾ ಎಷ್ಟಪ್ಪ? 65 ಡಿಗ್ರಿ. ಟೀಟಾ 1 = 65 ಡಿಗ್ರಿ. ಓಕೆ, ಇದನ್ನು ರೇಡಿಯನಿಗೆ ಕನ್ವರ್ಟ್ ಮಾಡೋಣ. 65 × π / 180. ಓಕೆ, 5 ಟೇಬಲ್ ಹೋಗ್ತಾನೆ. 5 3s 15, 5 6s 5 13s 65. ಆನ್ಸರ್ ಎಷ್ಟಪ್ಪ? 13 π / 36. ಇದು ಟೀಟಾ 1 ಇದು. ಅದೇ ರೀತಿ ಟೀಟಾ 2 ಮಾಡಬೇಕು. ಟೀಟಾ 2 = ಹೌ ಮಚ್? 110 ಡಿಗ್ರಿ. 110 × π / 180. 0 0 ಹೋಯ್ತು. 11 π / 18. ಟೀಟಾ 1 ಟೀಟಾ 2 ಸಿಕ್ತು. ಫಾರ್ಮುಲಾ ಏನು? L = ಫಾರ್ಮುಲಾ ಏನು? L = R × ಟೀಟಾ. ಹಾಂ, ಎರಡು ಒಂದೇ, ಅಳಿಯ ಅಲ್ಲ ಮಗಳ ಗಂಡ. L = R × ಟೀಟಾ. ಓಕೆ, L ಅಂದ್ರೆ ಏನಪ್ಪ? L1 = L2 ಹೌದಿಲ್ಲ? L1 = ಏನು? R1 × ಟೀಟಾ 1. L2 = ಏನು? R2 × ಟೀಟಾ 2. ಸರ್ R1 R2 ಎಲ್ಲದವ್ರಿ? ಹಾಂ, ಫೈಂಡ್ ದ, ಅದೇ ನಾವು ರೇಷಿಯೋ ಫೈಂಡ್ ಔಟ್ ಮಾಡ್ಬೇಕಿಲ್ಲ. ಕರೆಕ್ಟ್, ಅದನ್ನು ರೇಷಿಯೋ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ L1 / L2. L1 / L2 = R1 ಟೀಟಾ 1 / R2 ಟೀಟಾ 2. ಕರೆಕ್ಟ್. ಇಲ್ಲೇನು ಕೆಲಸ ಮಾಡ್ಬೇಕು, ನಾನು ಏನು ಮಾಡ್ಬೇಕಂತಂದ್ರೆ ಇಲ್ಲಿದಿಂದ ಒಂದು ಸೆಕೆಂಡ್ ತಡಿ. ಹಾಂ, ನನಗೆ R1 ಬೇಕು, ಇದು ಇಂಟು ಇದು ಕಡೆ ಬಂದ ಏನಾಗ್ತಪ್ಪ? ಡಿವೈಡ್. ಅಂದ್ರೆ R1 = L1 / ಟೀಟಾ 1. ಆಮೇಲೆ R2 = ಏನಾಗ್ತದೆ? L2 / ಟೀಟಾ 2. ಟೀಟಾ 2 ಅರ್ಥ ಆಯ್ತಾ? ಟೀಟಾ 1 ಟೀಟಾ 2. ನೆಕ್ಸ್ಟ್ ರೇಷಿಯೋ, ಎದ್ರ ರೇಷಿಯೋ ಅಂತಾರೆ ಅವರು? ರೇಡಿಯಾಯ್ ರೇಷಿಯೋ. ಅಂದ್ರೆ ರೇಡಿಯಸ್ ರೇಷಿಯೋ ಅಂದ್ರೆ R1 / R2 = L1 ಟೀಟಾ 1 ಹೋಲ್ ಡಿವೈಡೆಡ್ ಬೈ L2 / ಟೀಟಾ 2. ಇಲ್ಲೊಂದು ಫಾರ್ಮುಲಾ ಬರ್ತದೆ, P / Q ಹೋಲ್ ಡಿವೈಡೆಡ್ ಬೈ R / S. ಇವೆರಡು ಕೆಳಗಿನ ನಂಬರ್ ಉಲ್ಟಾ ಆಗಿ ಮ್ಯಾಗ ಹೋಗಿ ಇಂಟು ಆಗ್ತಾವೆ. ये दोनों नीचे के नंबर रेसिप्रोकल होके ऊपर को इंटू हो जाते हैं. ತಿಳಿತದ? ಓಕೆ, ಅಂದ್ರೆ ಏನು ತಗೊಂಡು ಹೇಳಪ್ಪ? R1 / R2 = L1 / ಟೀಟಾ 1 ಟೀಟಾ 2 / L2. ಕರೆಕ್ಟಾ? ಬಟ್ L1 = L2 ಆಲ್ರೆಡಿ ಅದ. L1 = L2 ಅಂದ್ರೆ ಇವೆರಡು ಕ್ಯಾನ್ಸಲ್ ಮಾಡ್ಬೋದಲ್ಲ? ಈಕ್ವಲ್ ಟು ಅದಾವು, ಕ್ಯಾನ್ಸಲ್. ಏನು ಮತ್ತೆ ಆನ್ಸರ್? ಟೀಟಾ 2 / ಟೀಟಾ 1. ಟೀಟಾ 2 ಏನದು ಹೇಳು? ಟೀಟಾ 2 11 π / 18 ಹೋಲ್ ಡಿವೈಡೆಡ್ ಬೈ 13 π / 36. ಇದು ಮತ್ತೆ ಡಿವಿಷನ್ ಕೆಳಗಿಂದ ಮ್ಯಾಗ ಹೋಗಿ ಇಂಟು ಆಗ್ತದ, ಉಲ್ಟಾ ಆಗಿ ಮಾಡ್ಬೋದಲ್ಲ ಹಂಗೆ? ಓಕೆ, ದಿಸ್ is equal to 11 π / 18 into 36 / 13 π. Pi cancel. 18 1s 18 2s.
11 2s 22, 13 1s 13. ಇದು R1 ಡಿವೈಡೆಡ್ ಬೈ ಅಂದರೆ R1 ರೇಷಿಯೋ R2 ಈಕ್ವಲ್ ಟು 22 ರೇಷಿಯೋ 13. ಅರ್ಥ ಆಯ್ತಾ? ಇದೇ ಬಂದದ ಆನ್ಸರ್. ಅವರು ಹಿಂಗೆ ಮಾಡಿದ್ದಾರೆ, ನಾವು ಹಿಂಗೆ ಮಾಡಿದ್ವಿ. ಬಟ್ ನಾವು ಬಿಡಿಸಿ ಬಿಡಿಸಿ ಬರ್ತೀವಿ, ಅವ್ರು ಒಳಗೊಳಗೆ ಏನೇನೋ ಸೇರಿಸಿದ್ದಾರೆ. ಹೌದಲ್ಲ? ನಾವು ಒಂದ್ರ ಕೆಳಗೆ ಒಂದು ನೀಟಾಗಿ ಬರ್ತೀವಿ, ಅವ್ರು ಬಾಜು ಬಾಜು ಬರ್ದಾರೆ. ಅದಕ್ಕೆ ನೀಟ್ನೆಸ್ ಏನೋ ಒಂದ್ರ ಕೆಳಗೆ ಒಂದು ಬರ್ದಾರೆ ನೀಟ್ನೆಸ್ ಕಾಣಕ್ಕೆ.